ನಮಸ್ಕಾರ ಸ್ನೇಹಿತರೆ. ತನ್ನ ವಿವಾದಾತ್ಮಕ ವೈಯಕ್ತಿಕ ಜೀವನದಿಂದಲೇ ಸದಾ ಸುದ್ದಿಯಲ್ಲಿರುವ ಈ ನಟಿ ಹಲವು ಬಾರಿ ಧರ್ಮ ಬದಲಾವಣೆ ಮಾಡಿಕೊಂಡಿದ್ದಾರೆ. ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ, ನಂತರ ಇಸ್ಲಾಂಗೆ ಮತಾಂತರಗೊಂಡ್ರು. ಅವರ ಆಧ್ಯಾತ್ಮಿಕ ಪಯಣ, ಮದುವೆಗಳು, ಕಾನೂನು ಹೋರಾಟಗಳು ಮತ್ತು ಸದ್ಯ ಅವರ ಧಾರ್ಮಿಕ ನಿಲುವು ಏನು ಎಂಬುದರ ಕುರಿತ ಮಾಹಿತಿ ಇಲ್ಲಿದೆ. ನವೆಂಬರ್ 25, 1978ರಂದು ಮುಂಬೈನಲ್ಲಿ ನೀರು ಬೇಡ ಆಗಿ ಜನಿಸಿದ ರಾಖಿ ಸಾವಂತ್ ಮಧ್ಯಮ ವರ್ಗದ ಮರಾಠಿ ಹಿಂದೂ ಕುಟುಂಬದಲ್ಲಿ ಬೆಳೆದರು. ಅವರ ತಾಯಿ ಜಯಾ ಬೇಡ ಆರ್ಥಿಕವಾಗಿ ಕಷ್ಟಪಡ್ತಿದ್ರಿಂದ ರಾಖಿ ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಮಾಡಲು ಆರಂಭಿಸಿದರು. 1990ರ ದಶಕದ ಕೊನೆಯಲ್ಲಿ ಹಿನ್ನೆಲೆ ನರ್ತಕಿಯಾಗಿ ವೃತ್ತಿ ಆರಂಭಿಸಿದ್ರು. ಅವರು ತಾಯಿ ಮರುಮದುವೆಯಾದ ನಂತರ ಸಾವಂತ್ ಎಂಬ ಉಪನಾಮವನ್ನ ಅಳವಡಿಸಿಕೊಂಡ್ರು. 2000ನೇ ಇಸವಿಯ ಹೊತ್ತಿಗೆ ಮೈಹೂನ ಮಸ್ತಿ ಯಂತಹ ಚಿತ್ರಗಳಲ್ಲಿನ ಡ್ಯಾನ್ಸ್ ನಂಬರ್ಗಳ ಮೂಲಕ ರಾಖಿ ಪರಿಚಿತರಾದ್ರು. ನಂತರ ಭಾರತದ ಪ್ರಸಿದ್ಧ ರಿಯಾಲಿಟಿ ಟಿವಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡ್ರು. ಸುಮಾರು 2009ರಲ್ಲಿ ರಾಖಿ ಮತ್ತು ಅವರ ತಾಯಿ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ್ರು. ಈ ನಿರ್ಧಾರದ ಬಗ್ಗೆ ಅವರು ಸಾರ್ವಜನಿಕವಾಗಿ ಹೆಚ್ಚು ಮಾತನಾಡಲಿಲ್ಲ. ಇದೊಂದು ವೈಯಕ್ತಿಕ ವಿಷಯ ಎಂದು ಹೇಳಿದ್ರು. ಧರ್ಮ ಬದಲಾದರೂ ಅವರು ಬಾಲಿವುಡ್ ಮತ್ತು ರಿಯಾಲಿಟಿ ಟೆಲಿವಿಷನ್ ನಲ್ಲಿ ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. ಚಿತ್ರರಂಗದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗುವ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾಗಿ ಉಳಿದುಕೊಂಡ್ರು. 2019ರಲ್ಲಿ ರಾಖಿ ಅವರು ಯುಕೆ ಮೂಲದ ಎನ್ಆರ್ಐ ರಿತೇಶ್ ಸಿಂಗ್ ಅವರನ್ನ ರಹಸ್ಯವಾಗಿ ಮದುವೆ ಆಗಿದ್ದಾಗಿ ಹೇಳ್ಕೊಂಡಿದ್ರು. ಬಿಗ್ ಬಾಸ್ 15ರ ರಿತೇಶ್ ಕಾಣಿಸಿಕೊಳ್ಳುವವರೆಗೂ ಈ ಮದುವೆ ಬಗ್ಗೆ ಊಹಾಪೋಹಗಳಿದ್ವು. 2022ರ ಆರಂಭದಲ್ಲಿ ಈ ಜೋಡಿ ಬೇರ್ಪಟ್ಟಿತ್ತು. ಅದೇ ವರ್ಷ ರಾಖಿ ಆದಿಲ್ ಖಾನ್ ದುರಾನಿಯನ್ನ ಭೇಟಿಯಾದರು. ಜೂನ್ 2022ರಲ್ಲಿ ಅವರನ್ನ ಮದುವೆಯಾಗುವ ಮೊದಲು ಅವರು ಇಸ್ಲಾಂಗೆ ಮತಾಂತರಗೊಂಡು ಫಾತಿಮಾ ಎಂಬ ಹೆಸರನ್ನ ಅಳವಡಿಸಿಕೊಂಡು ಬುರ್ಖಾ ಧರಿಸಲು ಪ್ರಾರಂಭಿಸಿದ್ರು. ಆರಂಭದಲ್ಲಿ ಈ ಜೋಡಿ ತಮ್ಮ ಮದುವೆಯನ್ನ ಖಾಸಗಿಯಾಗಿಟ್ಟಿದ್ದರು. ಜನವರಿ 2023ರಲ್ಲಿ ಸಾರ್ವಜನಿಕವಾಗಿ ಘೋಷಿಸಿದ್ರು. ಮದುವೆಯನ್ನ ಸಾರ್ವಜನಿಕವಾಗಿ ಘೋಷಿಸಿದ ಕೆಲವೇ ದಿನಗಳಲ್ಲಿ ಸಂಬಂಧವು ನಾಟಕೀಯ ತಿರುವು ಪಡೆಯಿತು. ಆದಿಲ್ ತನ್ನ ಹಿನ್ನೆಲೆಯ ಬಗ್ಗೆ ಪ್ರಮುಖ ವಿವರಗಳನ್ನ ಮುಚ್ಚಿಟ್ಟಿದ್ದಾರೆ ಎಂದು ರಾಖಿ ಆರೋಪಿಸಿದ್ರು. ಪ್ರಾಮಾಣಿಕತೆಯೇ ಎಲ್ಲಕ್ಕಿಂತ ಹೆಚ್ಚು ಬೆಲೆ ಇರುತ್ತಿತ್ತು ಎಂದು ಸಾರ್ವಜನಿಕವಾಗಿ ತಮ್ಮ ನಿರಾಶೆಯನ್ನ ವ್ಯಕ್ತಪಡಿಸಿದ್ರು. ಹಲವು ತಿಂಗಳ ಕಾನೂನು ಪ್ರಕ್ರಿಯೆಗಳ ನಂತರ 2025ರ ಕೊನೆಯಲ್ಲಿ ರಾಖಿ ಮತ್ತು ಆದಿಲ್ ಸೌಹಾರ್ದಯುತ ಇತ್ಯರ್ಥದ ನಂತರ ಪರಸ್ಪರ ದಾಖಲಿಸಿದ ಎಫ್ಐಆರ್ಗಳನ್ನ ಬಾಂಬೆ ಹೈಕೋರ್ಟ್ ರದ್ದುಗೊಳಿಸಿತ್ತು. ಇದರಿಂದ ಅವರ ಕಾನೂನು ವಿವಾದವು ಅಧಿಕೃತವಾಗಿ ಅಂತ್ಯಗೊಂಡಿತ್ತು. 2026ರ ಹೊತ್ತಿಗೆ ರಾಖಿ ಸಾವಂತ್ ತಮ್ಮ ಪ್ರಸ್ತುತ ಧಾರ್ಮಿಕ ಗುರುತನ್ನ ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಿಲ್ಲ. ಅವರು ಇಸ್ಲಾಂ ಧರ್ಮವನ್ನ ಮುಂದುವರಿಸುತ್ತಿದ್ದಾರೆಯೇ, ಕ್ರಿಶ್ಚಿಯನ್ ಧರ್ಮಕ್ಕೆ ಮರಳಿದ್ದಾರೆಯೇ ಅಥವಾ ಮತ್ತೆ ಹಿಂದೂ ಧರ್ಮಕ್ಕೆ ಸ್ವೀಕರಿಸಿದ್ದಾರೆಯೇ ಎಂಬುದನ್ನ ಖಚಿತಪಡಿಸಲಿಲ್ಲ. ಹೀಗಾಗಿ ಅವರ ಆಧ್ಯಾತ್ಮಿಕ ಪಯಣವು ಊಹಾಪೋಹಗಳಿಗೆ ತೆರೆಗೊಂಡಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.